ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಮಾಡ್ತಿರೋಂಥ ಕ್ಲಾಸಸ್ ಕಂಟಿನ್ಯೂಷನ್ ಆಫ್ ದ KPCL ರೀ ಎಕ್ಸಾಮ್ ಹಾಗೂ ಬೆಲ್ಗೆ ಕ್ಲಾಸಸ್ ಆಗಿರುತ್ತೆ. ಆಲ್ರೆಡಿ ನಾವು 8 ಕ್ಲಾಸಸ್ 8 ತರಗತಿಗಳನ್ನು ಹಾಕಿದ್ದೀವಿ ಫಾರ್ ಎಸ್ಪೆಷಲಿ ಫಾರ್ ಟ್ರಿಪಲ್ ECE ಇನ್ಸ್ಟ್ರುಮೆಂಟೇಷನ್ ಅಂಡ್ ಫಾರ್ ಆಲ್ ದ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಸ್ಟೂಡೆಂಟ್ಸ್. ಸೊ ಈ ಕ್ಲಾಸ್ 9 ಅಲ್ಲಿ ಕೆಲವು ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಎಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಗೈಸ್. ಯಾಕಂತಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಕೇಳೋ ಅಂತ ಕ್ವಶನರೀಸ್ ಆಗಿರುತ್ತೆ. ಯಾಕಂದ್ರೆ ಇದು ಕಾನ್ಸೆಪ್ಷುಯಲ್ ವೈಸ್ ಆಗಿರ್ಬೋದು, ನಿಮ್ಮ ಫಂಡಮೆಂಟಲ್ ಲರ್ನಿಂಗ್ ವೈಸ್ ಆಗಿರ್ಬೋದು, ಇದು ತುಂಬಾ ಕೀ ರೋಲ್ ನ ಪ್ಲೇ ಮಾಡುತ್ತೆ ಫಾರ್ ಆಲ್ ದ ಇಂಜಿನಿಯರ್ಸ್. ಸೊ ಫಾರ್ ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಬೋತ್ ಡಿಪ್ಲೊಮಾ ಆಸ್ ವೆಲ್ ಆಸ್ ಫಾರ್ ಇಂಜಿನಿಯರ್ಸ್. ಸೊ ನಿಮಗೆಲ್ಲ ಇವಾಗ ಕೀ ಪಾಯಿಂಟ್ಸ್ ಹಾಗೂ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ನಾನು ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಸೊ ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಅಂಡ್ ಏನಾದರೂ ಕಮೆಂಟ್ಸ್ ಇತ್ತಂತಂದ್ರೆ ದಯಮಾಡಿ ಕಮೆಂಟ್ ಮಾಡಿ. ಅಂಡ್ ನಮ್ಮ ಹಳೆ ವಿಡಿಯೋಸ್ನ ವಾಚ್ ಮಾಡಿಲ್ಲ ಅಂತಂದೆ ಓಲ್ಡ್ 8 ಎಪಿಸೋಡ್ಸ್ ಇದಾವೆ. 8 ಎಪಿಸೋಡ್ಸ್ನ ವಾಚ್ ಮಾಡಿಕೊಂಡು ನಂತರ ಈ ವಿಡಿಯೋನು ಸಹ ವಾಚ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್. ಸೊ ದ ಫಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ, ಇನ್ ದ ಸರ್ಕ್ಯೂಟ್ ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್ ದ ಟರ್ಮಿನಲ್ ವೋಲ್ಟೇಜ್ ಅಕ್ರಾಸ್ ದ ಸೆಲ್ ಬಂದ್ಬಿಟ್ಟು ಎಷ್ಟು ಅಂತ ಕೇಳ್ತಿದ್ದಾರೆ. ಗೈಸ್, ಅಕ್ರಾಸ್ ದ ಸೆಲ್ ಅಂತಂದ್ರೆ ನಿಮಗೆ ಇವಾಗ ಒಂದು ಸೆಲ್ ಅಂತಂದ್ರೆ ಏನೋ ಒಂದು ಬ್ಯಾಟ್ರಿ, ರೈಟ್? ಒಂದು ಬ್ಯಾಟರಿ. ಇದರ ಅಕ್ರಾಸ್ ವೋಲ್ಟೇಜ್ ಏನಿದೆ ಅಂತ ಕೇಳ್ತಿದ್ದಾನೆ. ಇದರ ಅಕ್ರಾಸ್ ನಿಮ್ಮ ವೋಲ್ಟೇಜ್ ಏನು ಅಂತ ಕೇಳ್ತಿದ್ದಾನೆ. ನಮ್ಗೆ ಆಲ್ರೆಡಿ ಇಲ್ಲಿ ವೋಲ್ಟೇಜ್ 2 ಅಂತ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ಇಲ್ಲಿ 2 ಅಂತ ಆಪ್ಷನ್ಸ್ ಇದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ 2 ಅಂತ ಹಾಕ್ ಬರ್ತಾರೆ. ದಿಸ್ ಇಸ್ ದ ಕಾಮನ್ ಮಿಸ್ಟೇಕ್ಸ್ ವಿಚ್ ವಿಲ್ ಬಿ ಡನ್ ಬೈ ಆಲ್ ದ ಸ್ಟೂಡೆಂಟ್ಸ್. ಯಾಕಂತಂದ್ರೆ ಟರ್ಮಿನಲ್ ವೋಲ್ಟೇಜ್ ಅಂತ ಏನಪ್ಪಾ, ಓಕೆ ಟರ್ಮಿನಲ್ ವೋಲ್ಟೇಜ್ ಆಲ್ರೆಡಿ ಇದೆ ಅಲ್ಲ, ಇವ್ರು ಕೊಟ್ಟಿದ್ದಾರೆ ವೋಲ್ಟೇಜ್, ಈ ವೋಲ್ಟೇಜ್ ಇದೇನಿದೆ ಇದನ್ನ ಇ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಆರ್ EMF ಅಂತ ಹೇಳ್ಬಿಟ್ಟು ಆ ವೋಲ್ಟೇಜ್ ಅದೇ ಇದೆ, ಇಲ್ಲಿ ಆಪ್ಷನ್ ಯಾವ್ದಾನ 2 ಅಂತ ಕಂಡಿದ್ರೆ ಆ 2 ಹಾಕ್ ಬಂದ್ಬಿಡ್ತೀರಾ. ಬಟ್ ಇಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಸಮ್ ಡೆಸಿಮಲ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೋಡಿ. ಸೊ ಯಾಕೆ ಅವರು ಟರ್ಮಿನಲ್ ವೋಲ್ಟೇಜ್ ನ ಕೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ಒಂದು ಸೆಲ್ ಅಂತ ತಗೊಂಡಿದ್ದಾಗ ನಿಮಗೆ ಸೆಲ್ ಅಲ್ಲಿ ಏನಿರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಈಗ ನಾನು ಸೆಲ್ಲಿಂದ ಸರ್ಕ್ಯೂಟ್ ನ ಹಾಕಿದ್ರೆ ಸಪರೇಟ್ ಆಗಿ ನಿಮ್ಗೊಂದು ಸಣ್ಣ ಇಂಟರ್ನಲ್ ರೆಸಿಸ್ಟೆನ್ಸ್ ಬರುತ್ತೆ, ಅದನ್ನ ನಾವು ಆರ್ ಅಂತ ಕರಿತೀವಿ. ಓಕೆ, ಇದರ ಕ್ರಾಸ್ ಬರದೆ ನಿಮಗೆ ನಾವು ಟರ್ಮಿನಲ್ ವೋಲ್ಟೇಜ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಏನ್ ನೋಡ್ತೀವಿ, ದಟ್ ಈಸ್ EMF. ಏನದು? ಎಲೆಕ್ಟ್ರೋಮೋಟಿವ್ ಫೋರ್ಸ್. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಬಂದ್ಬಿಟ್ಟು ಇಟ್ ವಿಲ್ ಬಿ ಈವನ್ ಇನ್ಕ್ಲೂಡಿಂಗ್ ದ ಲಾಸಸ್ ಸಹ ಏನ್ ಕೊಡಬೇಕು ಆ ಲಾಸಸ್ಗೂ ಸಹ ಕನ್ಸಿಡರ್ ಮಾಡ್ಬಿಟ್ಟು ಆ EMF ಇರುತ್ತೆ. ಈಗ ನಾವು ಆ ಇಂಟರ್ನಲ್ ರೆಸಿಸ್ಟೆನ್ಸ್ ನ ಇಲ್ಲಿ ಆಗುವಂತ ಡ್ರಾಪ್ ನ ತೆಗೆದ್ರೆ ಬರೋಂತಹ ವೋಲ್ಟೇಜ್ ನಿಮ್ಮ ಟರ್ಮಿನಲ್ ವೋಲ್ಟೇಜ್ ಆಗಿರುತ್ತೆ. ಇಲ್ಲಿ ನಾವು ಇಲ್ಲಿ ಸರ್ಕ್ಯೂಟ್ ನೋಡೋದಾದ್ರೆ ಇಲ್ಲಿ 0.1 ಅಂತ ಕೊಟ್ಟಿರೋದು ಇದೊಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಗಿರುತ್ತೆ ಗೆಳೆಯರೆ. ಅಂಡ್ ದೆನ್ ಇಲ್ಲಿ ಹಾಕಿರೋಂಥ 3.9 ದಿಸ್ ಇಸ್ ಯುವರ್ ಲೋಡ್ ರೆಸಿಸ್ಟೆನ್ಸ್. ಸೊ ಈಗ ಟರ್ಮಿನಲ್ ರೆಸಿಸ್ಟೆನ್ಸ್ ಅಂದ್ರೆ ಟರ್ಮಿನಲ್ ವೋಲ್ಟೇಜ್ ಅಂದ್ರೆ ಎಲ್ಲಿ ಕನ್ಸಿಡರ್ ಮಾಡ್ಬೇಕು, ನಾನು ಇಲ್ಲಿ ಕನ್ಸಿಡರ್ ಮಾಡಬೇಕು. ಟರ್ಮಿನಲ್ ವೋಲ್ಟೇಜ್ ಬಂದ್ಬಿಟ್ಟು ನಿಮ್ಗೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಯಾಕಂದ್ರೆ ಲೋಡ್ ಅಕ್ರಾಸ್ ಬರೋದೆಲ್ಲ ಟರ್ಮಿನಲ್. ಓಕೆ, ಇದನ್ನ ನಾವು VT ಅಂತ ತೊಗೊಳ್ಳೋಣ. ಲೆಟ್ ಅಸ್ ಟ್ರೀಟ್ ದಿಸ್ ಆಸ್ ಎ VT. ಸೊ ಟರ್ಮಿನಲ್ ವೋಲ್ಟೇಜ್ ಬಂದ್ಬಿಟ್ಟು ನೀವು ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಈಗ ಈ 3.9ಗೆ ನಾವು ಕೊಡೋ ಅಂತಹ ವೋಲ್ಟೇಜ್ ಏನು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಸೊ ಅದು ಗೊತ್ತಾಗಬೇಕಂದ್ರೆ ನಾವೇನ್ ಮಾಡೋಕೆ, ಸಿಂಪಲ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಈ ಟೋಟಲ್ ಸರ್ಕ್ಯೂಟ್ ಅಲ್ಲಿ ನಿಮಗೆ ಏನೇನಿದೆ ಅದನ್ನ ಬರ್ಕೊಳ್ಳಿ. ಏನಿದೆ, EMF ಅಂತ ಕೊಟ್ಟಿದ್ದಾರೆ, ಎಷ್ಟು? 2 ವೋಲ್ಟ್ಸ್, 2 ವೋಲ್ಟ್ಸ್. ಅಂಡ್ ದೆನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಆಫ್ ದ ಸೆಲ್, ಎಷ್ಟು? 0.1 ಓಮ್ಸ್ ಇದೆ. ಅಂಡ್ ದೆನ್ ಲೋಡ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇದು ಎಷ್ಟಿದೆ? 3.9 ಓಮ್ಸ್ ಇದೆ. ಈಗ ನೀವು ಕರೆಂಟ್ ನ ಫೈಂಡ್ ಔಟ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಯಾಕಂತಂದ್ರೆ ಇದರಲ್ಲಿ ನಮಗೆ ಕರೆಂಟ್ ಗೊತ್ತಾದ್ರೆ ಆಗ ನಾವು ಇಲ್ಲಿ ಆಗಂತಹ ಡ್ರಾಪ್ ನ ತೆಗಿಬಹುದು, ರೈಟ್? ಸೊ ಈ ಟೋಟಲ್ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗಂತ ಕರೆಂಟ್ ಎಷ್ಟು? ಸೊ ಆ ಕರೆಂಟ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಟೋಟಲ್ ಕರೆಂಟ್ ಇಸ್ ನಥಿಂಗ್ ಬಟ್ ವೋಲ್ಟೇಜ್ ಡಿವೈಡೆಡ್ ಬೈ ಸಮ್ ಆಫ್ ದಿ ರೆಸಿಸ್ಟೆನ್ಸ್. ಯಾಕಂದ್ರೆ ಇದು ಸೀರೀಸ್ ಸರ್ಕ್ಯೂಟ್, ರೈಟ್? ಸೊ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ನೀವೇ ನೋಡಬೇಕು, ಈ ಟೋಟಲ್ ವೋಲ್ಟೇಜ್ ಡಿವೈಡೆಡ್ ಬೈ ಸಮ್ ಆಫ್ ದಿ ರೆಸಿಸ್ಟೆನ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಸಮ್ ಆಫ್ ದಿ ರೆಸಿಸ್ಟೆನ್ಸ್ ಅಂದ್ರೆ ಅಷ್ಟು, ಇಂಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಲೋಡ್ ರೆಸಿಸ್ಟೆನ್ಸ್ ವಿಚ್ ಇಸ್ ನಥಿಂಗ್ ಬಟ್ how much? 2 divided by 0.1 plus 3.9 which is nothing but 2 by 4 which is nothing but 0.5 amperes. 2 1 ja 2 2 ja. ಸೊ ಇದೆಷ್ಟು ಬರುತ್ತೆ? 0.5 ಆಂಪ್ಸ್ ಅಂತ ಬಂತು. ಏನಿದು 0.5 ಆಂಪ್ಸ್? ಏನಿದು 0.5 ಆಂಪ್ಸ್ ನಮಗೆ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗೋ ಅಂತ ಕರೆಂಟು. ಎಷ್ಟು ವೋಲ್ಟ್ಸ್ ಕೊಟ್ಟಾಗ? 2 ವೋಲ್ಟ್ಸ್ ಕೊಟ್ಟಾಗ ಸರ್ಕ್ಯೂಟ್ ಅಲ್ಲಿ ನಮಗೆ 0.5 ಆಂಪ್ಸ್ ಫ್ಲೋ ಆಗುತ್ತೆ. ಈ 0.5 ಆಂಪ್ಸ್ ನಿಮಗೆ 0.1 ಓಮ್ಸ್ ಮುಖಾಂತರನೂ ಹೋಗುತ್ತೆ ಹಾಗೂ 3.9 ಓಮ್ಸ್ ಮುಖಾಂತರ ಹೋಗೋದು ಸಹ 0.5 ಆಂಪ್ಸೇ. ಬಟ್ ವೋಲ್ಟೇಜ್ 3.9 ಹತ್ರ ಬರೋಂಥ ವೋಲ್ಟೇಜ್ ಯಾವುದು ಅಂತಂದಾಗ ನಾವು ಈ VT, ಸೊ ಈಗ ಫಾರ್ಮುಲಾ ಬರೆಯೋದಾದ್ರೆ ಈ ಟೋಟಲ್ VT ಈಸ್ ನಥಿಂಗ್ ಬಟ್, ಈ VT ವೋಲ್ಟೇಜ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ದಿಸ್ E ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಡ್ರಾಪ್. ಓಕೆ,
ವಿ ಟಿ ಈಸ್ ನಥಿಂಗ್ ಬಟ್ ಏನಾಗುತ್ತೆ, ಸೊ ವಿ ಟಿ ನೀವೇನ್ ಮಾಡಬೇಕಾಗುತ್ತೆ, ವಿ ಟಿ ಬರಬೇಕು ಅಂತಂದ್ರೆ ಈ ಟೋಟಲ್ ವೋಲ್ಟೇಜ್ ಮೈನಸ್ ಇಲ್ಲಿ ಆಗಂತ ಡ್ರಾಪ್ ನ ತೆಗೆದಾಗ ಬರೋಂಥ ವೋಲ್ಟೇಜ್ ನಿಮಗೆ ವಿ ಟಿ ವೋಲ್ಟೇಜ್. ಸೊ ಅದನ್ನ ಹೇಗೆ ಕಂಡುಹಿಡಿಯೋದು, ಟೋಟಲ್ ವೋಲ್ಟೇಜ್ ಮೈನಸ್ ಕರೆಂಟ್ ಟೈಮ್ಸ್ ಆಫ್ ಈ ಡ್ರಾಪ್ ತೆಗಿಬೇಕು ಐ ಆರ್ ಎಷ್ಟು 2 ವೋಲ್ಟ್ಸ್ ಮೈನಸ್ ಕರೆಂಟ್ ಎಷ್ಟು 0.5 ಆಂಪ್ಸ್. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಗೈಸ್, ಆರ್ ಎಷ್ಟಿದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ 0.1 ಓಮ್ಸ್ ಇದೆ, 0.1 ಓಮ್ಸ್. ಸೊ ಇದನ್ನ ಹಾಕಿದಾಗ ಎಷ್ಟು ಬರುತ್ತೆ 0.05. ನಾ ಮೈನಸ್ ಮಾಡಿದೆ 2 ಮೈನಸ್ 1 0.05 ಮಾಡಿದೆ 1.95 ವೋಲ್ಟ್ಸ್. ಸೊ ಗೈಸ್ ಸರ್ಕ್ಯೂಟ್ ನೋಡಕ್ಕೆ ತುಂಬಾ ಸಿಂಪಲ್ ಕಾಣುತ್ತೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡೋಂಥ ಮಿಸ್ಟೇಕ್ ಏನಂತಂದ್ರೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಲ್ಲ. ಸೊ ದಟ್ಸ್ ದ ರೀಸನ್ ಕಾಮನ್ ಮಿಸ್ಟೇಕ್ಸ್ ಆಗುತ್ತೆ. ಸೊ ಎಕ್ಸೆಪ್ಟ್ ಮೋಸ್ಟ್ ಆಫ್ ದ ಕಾಮನ್ ಮಿಸ್ಟೇಕ್ಸ್ ತುಂಬಾ ಜನ ಮಾಡ್ತಾರೆ, ಅಯ್ಯೋ ಸರ್ ಇದನ್ನ ನಾನು ಚೆಕ್ ಮಾಡಿಲ್ಲ ಹಂಗೆ ತಿಳ್ಕೊಂಡು ಹಾಕ್ಬಿಟ್ಟೆ ಅಂತ. ಅದೇನಿದೆ ಅಲ್ಲ ಈಗ ಕರೆಕ್ಟ್ ಮಾಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಸುಲಭ ಆಗುತ್ತೆ. ಓಕೆ, ಸೊ ದಟ್ಸ್ ದ ರೀಸನ್. ಟರ್ಮಿನಲ್ ವೋಲ್ಟೇಜ್, ಇ ಎಂ ಎಫ್, ಇದಕ್ಕೆ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು, ಅದು ವೆರಿ ಇಂಪಾರ್ಟೆಂಟ್. ಇ ಎಂ ಎಫ್ ಅಂದ್ರೆ ಏನು, ಟರ್ಮಿನಲ್ ವೋಲ್ಟೇಜ್ ಅಂದ್ರೆ ಏನು. ಓಕೆ, ಟರ್ಮಿನಲ್ ವೋಲ್ಟೇಜ್ ಅಂದ್ರೆ ಟರ್ಮಿನಲ್ಸ್ ಹತ್ರ ಬರೋಂತಹ ವೋಲ್ಟೇಜ್. ಯಾವ ಟರ್ಮಿನಲ್, ಲೋಡ್ ಟರ್ಮಿನಲ್ಸ್ ಹತ್ರ ಬರೋಂತಹ ವೋಲ್ಟೇಜು. ಇ ಎಂ ಎಫ್ ಅಂದ್ರೆ ಏನು, ಬ್ಯಾಟ್ರಿದ ಕಂಪ್ಲೀಟ್ ವೋಲ್ಟೇಜ್ ನ ಇ ಎಂ ಎಫ್ ಅಂತ ಕರಿತೀವಿ. ಓಕೆ, ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಅದು ಬ್ಯಾಟ್ರಿನಲ್ಲಿ ಇರೋಂತಹ ಇಂಟರ್ನಲ್ ರೆಸಿಸ್ಟೆನ್ಸ್. ಈ ಕೀ ಟರ್ಮ್ಸ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಈಗ ನೋಡಿ ಏನಂತ ಕೊಟ್ಟಿದ್ದಾರೆ, ಟೂ ಸೆಲ್ಸ್ ಆಫ್ ಇ ಎಂ ಎಫ್ E1 ಅಂಡ್ E2 ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ನಾವು ಸರ್ಕ್ಯೂಟ್ ಹಾಕೋದಾದ್ರೆ ಒಂದು ಸೆಲ್ ಇದೆ, ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್, ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಏನಂದಿದ್ದಾರೆ ನೋಡಿ, ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಏನು R1 ಅಂಡ್ R2 ರೆಸ್ಪೆಕ್ಟಿವ್ಲಿ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಅಲ್ಲಿ ಒಂದು ಎರಡು ಸೆಲ್, ಎರಡು ರೆಸಿಸ್ಟೆನ್ಸಸ್ ಹಾಕೋಣ, ಪ್ಯಾರಲಲ್ ಕನೆಕ್ಟೆಡ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ದ ಈಕ್ವಲೆಂಟ್ ಇ ಎಂ ಎಫ್ ಆಫ್ ದ ಕಾಂಬಿನೇಷನ್ ಈಸ್ ಇ ಈಕ್ವಲೆಂಟ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಬರೋ ಅಂತಹ ಈಕ್ವಲೆಂಟ್ ಬಂದ್ಬಿಟ್ಟು ಯಾವುದು, ಇ ಈಕ್ವಲೆಂಟ್. ಓಕೆ, ಇದಕ್ಕೆ ನಾವು ಯಾವುದೋ ಒಂದು ನೇಮ್ ಕೊಟ್ಕೊಳ್ಳೋಣ, ಟರ್ಮಿನಲ್ ಎ ಅಂಡ್ ಟರ್ಮಿನಲ್ ಬಿ ಅಂತ ಕೊಟ್ಕೊಳ್ಳಿ. ಓಕೆ, ಅಂಡ್ ಇಲ್ಲಿ ಏನಿದೆ, ಇದು E1, ಇದು E2 ಅಂಡ್ ಇದು R1 ಅಂಡ್ ಇದು R2. ಈಗ ಕಂಡೀಷನ್ ನೋಡಿ, ಅದು ವೆರಿ ಇಂಪಾರ್ಟೆಂಟ್. ಕಂಡೀಷನ್ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಸೊ ಇದಕ್ಕೆ ನೀವು ಈ ಪರ್ಟಿಕ್ಯುಲರ್ ಕ್ವಶನ್ ನ ಆನ್ಸರ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಟೂ ಸೆಲ್ಸ್ ಆಫ್ ಇ ಎಂ ಎಫ್ E1 ಅಂಡ್ E2 ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸಸ್ R1 ಅಂಡ್ R2 ರೆಸ್ಪೆಕ್ಟಿವ್ಲಿ. ಅಂದ್ರೆ E1 ಇಂದು ಇಂಟರ್ನಲ್ ರೆಸಿಸ್ಟೆನ್ಸ್ R1 ಆಗಿರುತ್ತೆ ಅಂಡ್ E2 ಇಂಟರ್ನಲ್ ರೆಸಿಸ್ಟೆನ್ಸ್ R2 ಆಗಿರುತ್ತೆ. ಸಿಂಪಲ್. ಓಕೆ, ಈ ಸೆಲ್ ಇಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇದು, ಈ ಸೆಲ್ ಇದು ಇಂಟರ್ನಲ್ ರೆಸಿಸ್ಟೆನ್ಸ್ ಇದು. ಈಗ ಕಂಡೀಷನ್ ಏನ್ ಹೇಳಿದಾನೆ ನೋಡಿ, E2 ವೋಲ್ಟೇಜ್ ಗ್ರೇಟರ್ ದನ್ E1 ಅಂತ ಹೇಳಿದಾನೆ. ಈ ಕಂಡೀಷನ್ ವೆರಿ ವೆರಿ ಇಂಪಾರ್ಟೆಂಟ್. E2 ಬಂದ್ಬಿಟ್ಟು ಏನಿದೆ ಅಂತಾನೆ, ಗ್ರೇಟರ್ ದನ್ E1 ಅಂತ ಹೇಳ್ತಿದ್ದಾನೆ. ಅಂದ್ರೆ ಸೆಲ್ ವೋಲ್ಟೇಜ್ ಆಫ್ E2 ಈಸ್ ಗ್ರೇಟರ್ ದನ್ ಸೆಲ್ ವೋಲ್ಟೇಜ್ ಆಫ್ E1. ಈಗ ರೆಸಿಸ್ಟೆನ್ಸ್ ಸಹ ಕೊಟ್ಟಿದ್ದಾನೆ ನೋಡಿ, ಏನು R2 ಈಸ್ ಗ್ರೇಟರ್ ದನ್ R1 ಅಂತ ಕೊಟ್ಟಿದ್ದಾನೆ. ಯಾವುದು, R2 ಸಹ ಗ್ರೇಟರ್ ದನ್ R1 ಅಂತ ಕೊಟ್ಟಿದ್ದಾನೆ. ಈಗ ಕಾಂಬಿನೇಷನ್ ಮಾಡಿದಾಗ ನಮಗೆ ಈಕ್ವಲೆಂಟ್ ಇ ಎಂ ಎಫ್ ಯಾವ ತರ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಪ್ಯಾರಲಲ್ ಸರ್ಕ್ಯೂಟ್ಸ್ ಅಂತ ಯಾವುದೋ ಒಂದು ತಗೊಂಡ್ರೆ, ಒಂದು ಪ್ಯಾರಲಲ್ ಸರ್ಕ್ಯೂಟ್ಸ್ ಅಂತ ತಗೊಳ್ಳೋಣ. ಒಂದು ಪ್ಯಾರಲಲ್ ಸರ್ಕ್ಯೂಟ್ಸ್ ಅಲ್ಲಿ ಸಾರಿ ಇಲ್ಲೊಂದು ಇದೆ, ಇಲ್ಲೊಂದು ವೋಲ್ಟೇಜ್ ಇದೆ. ಓಕೆ, ಸಾರಿ ರಿವರ್ಸಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಕನ್ಫ್ಯೂಷನ್ ಬೇಡ. ಜಸ್ಟ್ ನಾ ಏನು ಮಾಡ್ಬೇಕಂತಿದ್ದೀನಿ ಅಂದ್ರೆ ನಿಮಗೆ ಜಸ್ಟ್ ಒಂದು ಕ್ಲಾರಿಟಿ ಕೊಡೋದಕ್ಕೆ. ಇವಾಗ ವೋಲ್ಟೇಜ್ ಸೋರ್ಸಸ್, ಎರಡು ವೋಲ್ಟೇಜ್ ಸೋರ್ಸಸ್ ಇದಾವೆ. ಓಕೆ, ಎರಡು ವೋಲ್ಟೇಜ್ ಸೋರ್ಸಸ್ ಇದಾವೆ, ಎರಡು ಸೇಮ್ ಟರ್ಮಿನಲ್ಸ್ಗೆ ಕನೆಕ್ಟ್ ಇದೆ, ಪ್ಯಾರಲಲ್ ಕನೆಕ್ಟ್ ಇದೆ. ಇದು 5 ವೋಲ್ಟ್ಸ್, ಇದು 5 ವೋಲ್ಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಎರಡು ಸೇಮ್ ಇದ್ದಾಗ ನಮ್ಗೆ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, 5 ವೋಲ್ಟ್ಸೇ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಏನಾದರೂ 6 ವೋಲ್ಟ್ಸ್ ಇತ್ತಂತ ತಿಳ್ಕೊಳ್ಳೋಣ, 6 ವೋಲ್ಟ್ಸ್ ಇತ್ತಂತ ತಿಳ್ಕೊಳ್ಳೋಣ, ಇದು 5 ವೋಲ್ಟ್ಸ್ ಇತ್ತಂತ ತಿಳ್ಕೊಳ್ಳೋಣ. ಈಗ ನಮ್ಮ ಕೇಸು ಇದೇ ತರನೇ ಇದೆ. ಒಂದು ಜಾಸ್ತಿ ಇದೆ ವೋಲ್ಟೇಜ್, ಸೆಲ್ ವೋಲ್ಟೇಜ್, ಇನ್ನೊಂದು ಕಡಿಮೆ ಇದೆ. ಹಂಗಿದ್ದಾಗ ನಮಗೆ ಔಟ್ಪುಟ್ ಅಲ್ಲಿ ಬರೋಂತಹ ವೋಲ್ಟೇಜ್ ಯಾವ್ದು ಬರಬೇಕು, ಕಡಿಮೆ ಇರೋದು ಬರುತ್ತಾ, ಜಾಸ್ತಿ ಇರೋದು ಬರುತ್ತಾ? ಯೂಶುವಲ್ ಆಗಿ ಹೇಳ್ಬೇಕಂತಂದ್ರೆ ಜಾಸ್ತಿ ಇರೋದೇ ಬರಬೇಕು. ಬಟ್ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾನೆ, ಅದು ಇಂಪಾರ್ಟೆಂಟ್. ಏನು, ಆ ರೆಸಿಸ್ಟೆನ್ಸಸ್ ಏನಿದೆ ಅಲ್ಲ, R1 ರೆಸಿಸ್ಟೆನ್ಸ್ ಕಡಿಮೆ ಇದೆ ಕಂಪ್ಯಾರೇಟಿವ್ ಟು R2. ಗಾಯ್ಸ್, ಇದು ಗೇಮ್ ನ ಚೇಂಜ್ ಮಾಡ್ಬಿಡುತ್ತೆ.
ಇದು ಯಾಕೆ ಗೇಮ್ನ ಚೇಂಜ್ ಮಾಡುತ್ತೆ ಅಂತಂದ್ರೆ, ಈಗ ರೆಸಿಸ್ಟೆನ್ಸ್ ಇಲ್ಲಿ ನಿಮಗೆ ಜಾಸ್ತಿ ಇದೆ ಅಂತಂದ್ರೆ E2ದು, ಅವಾಗ ಏನಾಗುತ್ತೆ, ಇಲ್ಲಿ ಡ್ರಾಪು ಸಹ ಜಾಸ್ತಿ ಇರುತ್ತೆ. ಇಲ್ಲಿ ಆಗಂತಹ VR2 ಅಂತ ತಗೊಳ್ಳೋಣ. ಇಲ್ಲಿ ಆಗಂತಹ ವೋಲ್ಟೇಜ್ ಡ್ರಾಪು ನಿಮಗೆ E2 ನಿಂದ ಬರೋಂತಹ ವೋಲ್ಟೇಜ್ ನಿಮಗೆ ಇಲ್ಲಿ R2 ಬಂದ್ಬಿಟ್ಟು ತಿಂದುಬಿಡುತ್ತೆ. ಇದು ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಗೈಸ್, ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿಮಗೆ ವೋಲ್ಟೇಜ್ ಡ್ರಾಪು ಕಡಿಮೆ ಇರುತ್ತೆ. VR1 ಅಂತ ಮಾಡಿದಾಗ ನಿಮಗೆ VR1 ಕಡಿಮೆ ಇರುತ್ತೆ. ಹಾಗಿದ್ದಾಗ ಈ ವೋಲ್ಟೇಜ್ E1 ವೋಲ್ಟೇಜ್ ಏನಿದೆ ಅಲ್ಲ, ನಿಮಗೆ ಔಟ್ಪುಟ್ ವೋಲ್ಟೇಜ್ ಕಂಪ್ಯಾರಿಟಿವ್ಲಿ ತಗೊಂಡ್ರೆ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಔಟ್ಪುಟ್ ಅಲ್ಲಿ ಬರೋಂತಹ ವೋಲ್ಟೇಜ್ E1 ಗಿಂತ ದೊಡ್ಡದೇ ಇರುತ್ತೆ. ಯಾಕಂತಂದ್ರೆ E2 ಆಬ್ವಿಯಸ್ ಆಗಿ ಅವರು ದೊಡ್ಡದೇ ಅಂತ ಹೇಳಿದ್ದಾರೆ, ರೈಟ್? E2 ಏನಂತ ಹೇಳಿದ್ದಾರೆ? E2 ಬಂದ್ಬಿಟ್ಟು ದೊಡ್ಡದೇ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಸೊ E2 ಜಾಸ್ತಿ ಇದ್ದಾಗ ನಿಮ್ಮ ಔಟ್ಪುಟ್ ವೋಲ್ಟೇಜ್ ಸಹ ಆಬ್ವಿಯಸ್ ಆಗಿ, ಔಟ್ಪುಟ್ ವೋಲ್ಟೇಜ್ ಅಂತ ಯಾವುದು, ಇವಾಗ ಈಕ್ವಿವೆಲೆಂಟ್ ವೋಲ್ಟೇಜ್ ಏನಿದೆ ಅಲ್ಲ, ಇದು ಗ್ರೇಟರ್ ದನ್ ಈಕ್ವಿವೆಲೆಂಟ್ ವೋಲ್ಟೇಜ್ ಆಬ್ವಿಯಸ್ ಆಗಿ ಗ್ರೇಟರ್ ದನ್ E1 ಇರ್ಬೇಕು. ಯಾಕಂದ್ರೆ E1 ಆಲ್ರೆಡಿ ಸ್ಮಾಲ್ ಅಂತ ಹೇಳಿದ್ದಾರೆ ಅವರು. ಸೊ ಆಬ್ವಿಯಸ್ ಆಗಿ E1 ಗಿಂತ ಗ್ರೇಟರ್ ಇರುತ್ತೆ, E2 ಗಿಂತ ಕಡಿಮೆ ಇರುತ್ತೆ. ಬಟ್ ಆದ್ರೆ ಕಂಡೀಷನ್ ಅಲ್ಲಿ ಯಾವುದಕ್ಕೆ ನಿಯರ್ ಬೈ ಇರುತ್ತೆ ಅಂದಾಗ ಇದು ನಿಮ್ಮ E1 ಗೆ ನಿಯರ್ ಬೈ ಇರುತ್ತೆ, ನಾಟ್ ಫಾರ್ E2. ಯಾಕೆ ಅಂತಂದ್ರೆ E1 ಇಂದು ರೆಸಿಸ್ಟೆನ್ಸ್ ಕಡಿಮೆ ಇದೆ ಇಂಟರ್ನಲ್, E2ದು ರೆಸಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಹಂಗಿದ್ದಾಗ ಡ್ರಾಪ್ ಜಾಸ್ತಿ ಇರುತ್ತೆ. ಡ್ರಾಪ್ ಜಾಸ್ತಿ ಆಗೋಯ್ತು ಅಂತಂದ್ರೆ ಇಲ್ಲಿಂದ ಔಟ್ಪುಟ್ ವೋಲ್ಟೇಜ್ ಇಲ್ಲಿಗೆ ಏನು ಬರುತ್ತಲ್ವಾ, ಈ A ಅಂಡ್ B ಟರ್ಮಿನಲ್ ಅಕ್ರಾಸ್ ಬರುವಂತಹ ವೋಲ್ಟೇಜ್ ಅಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ಔಟ್ಪುಟ್ ವೋಲ್ಟೇಜ್ ನಿಮಗೆ E1 ಗೆ ಈಕ್ವಲೆಂಟ್ ಆಗಿರುತ್ತೆ. ಅಂದ್ರೆ ನಿಯರರ್ ಟು E1. ಇದೇ ನಿಮ್ಮ ಸೊಲ್ಯೂಷನ್. ಇದು ಜಸ್ಟ್ ಕಾನ್ಸೆಪ್ಚುಯಲಿ ಫಂಡಮೆಂಟಲ್ ಅರ್ಥ ಮಾಡ್ಕೋಬೇಕು ಗ್ಯಾಸ್, ಅಷ್ಟೇ, ಏನಿಲ್ಲ. ರೆಸಿಸ್ಟೆನ್ಸಸ್ ಜಾಸ್ತಿ ಇದೆ ಅಂತಂಗ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕಂತಂದ್ರೆ ರೆಸಿಸ್ಟೆನ್ಸ್ ಕಂಡೀಷನ್ ಮತ್ತೆ ವೋಲ್ಟೇಜ್ ಕಂಡೀಷನ್ ಕೊಟ್ಟಿರೋದು ಅದೇ ರೀಸನ್ಗಾಗಿ, ನಿಮಗೆ ಅನಾಲಿಸಿಸ್ ಗೊತ್ತಾಗಿರ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದ್ರದ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತಲ್ಲ, ಆಬ್ವಿಯಸ್ ಆಗಿ ಅದ್ರದ್ದು ಟರ್ಮಿನಲ್ ವೋಲ್ಟೇಜ್ ಕಡಿಮೆ ಇರುತ್ತೆ, ಆ ಸೆಲ್ಲಿಂದ ಟರ್ಮಿನಲ್ ವೋಲ್ಟೇಜ್ ಕಡಿಮೆ ಇರುತ್ತೆ. ಸೊ ನಿಮ್ಮ ಈಕ್ವಲೆಂಟ್ ವೋಲ್ಟೇಜ್ ಬರೋದೇನಿದೆ ಅಲ್ಲ, ಆಲ್ಮೋಸ್ಟ್ ಈಕ್ವಲ್ ಟು E1 ಗೆ ಇರುತ್ತೆ. ಸೊ ಇಲ್ಲಿ E2 ಗೆ ಇರಲ್ಲ. ಓಕೆ, ಸೊ ಇಲ್ಲಿ ನೀವು ಟ್ರಿಕ್ಕಿ ಕ್ವಶನ್ ಇದು. ಸೊ ದ ಆಪ್ಷನ್ 1 ವಿಲ್ ಬಿ ಯುವರ್ ರೈಟ್ ಆನ್ಸರ್. ಓಕೆ, ಅಂಡ್ ಅನದರ್ ಕ್ವಶನ್ ನೋಡೋದಾದ್ರೆ ಗೈಸ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದಾರೆ? ಅವ್ರು ಗಾಸ್ ಲಾ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ. ಗಾಸ್ ಲಾ ಅಂತ. ಫಸ್ಟ್ ಈಗ ಇದು ಪ್ರಾಬ್ಲಮ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ, ಈ ಪರ್ಟಿಕ್ಯುಲರ್ ಕ್ವಶನ್ ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ ನಿಮಗೆ ಗಾಸ್ ಲಾ ಅಂದ್ರೆ ಏನಂತ ಗೊತ್ತಿರಬೇಕು. ಗಾಸ್ ಲಾ ನೋಡಿ, ಕೆಲವು ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಸ್ ಹೇಳ್ಬೇಕು ಅಂತಂದ್ರೆ ಗಾಸ್ ಲಾ ಬಗ್ಗೆ ಇಂಪಾರ್ಟೆಂಟ್ ನೋಟ್ಸ್ ಅಥವಾ ನೋಟ್ ಪಾಯಿಂಟ್ಸ್ ಹೇಳ್ಬೇಕು ಅಂತಂದ್ರೆ, ಗಾಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಕ್ಲೋಸ್ಡ್ ಸರ್ಫೇಸ್. ನೆನ್ಪಿಟ್ಕೊಳ್ಳಿ, ಏನು, Gauss law is applicable for only closed surfaces. And then another important is Gauss law is valid for any closed surfaces, but it is not applicable for the charges outside. ಅಂದ್ರೆ ಚಾರ್ಜಸ್ ನಿಮಗೆ ಔಟ್ಸೈಡ್ ಅಲ್ಲಿ ಏನ್ ಬರುತ್ತಲ್ಲ, ಆ ಚಾರ್ಜಸ್ಗೆ ಇದು ಅಷ್ಟು ರಿಲಿವೆಂಟ್ ಆಗಿರಲ್ಲ. ಬಟ್ ಏನಂತಂದ್ರೆ ಗಾಸ್ ಲಾ ಬಂದ್ಬಿಟ್ಟು ನಿಮಗೊಂದು ಕ್ಲೋಸ್ಡ್ ಸರ್ಫೇಸ್ ಅಂತಂದ್ರೆ ಈ ತರ ಕ್ಲೋಸ್ಡ್ ಹಾಕೊಳ್ಳಿ ಸರ್ಫೇಸ್. ಓಕೆ, ಇದರಲ್ಲಿ ನಿಮಗೆ ಏನಿರುತ್ತೆ, ಚಾರ್ಜಸ್ ಇರ್ತಾವ ಅಂತ ಇಟ್ಕೊಳ್ಳೋಣ. ಓಕೆ, ದೀಸ್ ಆರ್ ದ ಚಾರ್ಜಸ್. ಈ ಚಾರ್ಜಸ್ ಇಂದ ನಮಗೆ ಬರೋಂತಹ ನೆಟ್ ಫ್ಲಕ್ಸ್ ಏನಿದೆ ಅಲ್ಲ, ನೆಟ್ ಫ್ಲಕ್ಸ್, ಗಾಸ್ ಲಾದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಗಾಸ್ ಲಾ ಏನಂತಾನಂದ್ರೆ, ಈ ನೆಟ್ ಫ್ಲಕ್ಸ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸ್ ಏರಿಯಾ, ಈ ಕ್ಲೋಸ್ಡ್ ಸರ್ಫೇಸ್ ಏರಿಯಾ, ಥ್ರೂ ದ ಕ್ಲೋಸ್ಡ್ ಸರ್ಫೇಸ್ ಏರಿಯಾ ಈಸ್ directly proportional to the charges enclosed through that surface. Charges enclosed with respect to the absolute permittivity. ಅಂದ್ರೆ ಈ ನೆಟ್ ಫ್ಲಕ್ಸ್ ಏನ್ ಬರುತ್ತಲ್ಲ, ಅದು ಓನ್ಲಿ ಅಪ್ಲಿಕೇಬಲ್ ಟು ದ ಇಂಟರ್ನಲ್ ಚಾರ್ಜಸ್ ಮಾತ್ರನೇ. ಅದನ್ನು ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಗಾಸ್ ಲಾ. ಇಂಟರ್ನಲ್ ಚಾರ್ಜಸ್ಗೆ ಮಾತ್ರನೇ ಅಪ್ಲಿಕೇಬಲ್ ಆಗುತ್ತೆ ಗೆಳೆಯರೆ. ಓಕೆ, ನಾಟ್ ಟು ಎನಿ ಅದರ್ ಎಕ್ಸ್ಟರ್ನಲ್ ಚಾರ್ಜಸ್ ಅಂಡ್ ನಾಟ್ ಟು, ಅಂದ್ರೆ ಎಕ್ಸ್ಟರ್ನಲ್ ಚಾರ್ಜಸ್ ನಾವು ಕನ್ಸಿಡರ್ ಮಾಡಲ್ಲ. ಯಾವುದಕ್ಕೆ? ಗಾಸ್ ಲಾಗೆ.
ಬಟ್ ಎಕ್ಸ್ಟರ್ನಲ್ ಚಾರ್ಜಸ್ ರೋಲ್ ಇದೆ, ಇಲ್ಲ ಅನ್ನಲ್ಲ. ಎಕ್ಸ್ಟರ್ನಲ್ ಚಾರ್ಜಸ್ ಇಂದ ನಮಗೆ ನೆಟ್ ಡಿಸ್ಟ್ರಿಬ್ಯೂಷನ್ ಏನ್ ಬರುತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅದರಲ್ಲಿ ಇಂಪ್ಯಾಕ್ಟ್ ಇರುತ್ತೆ. ಬಟ್ ಈ ಕ್ಲೋಸ್ಡ್ ಸರ್ಫೇಸ್ ಆಫ್ ಗಾಸಿಯನ್ ಸರ್ಫೇಸ್ ತಗೊಂಡ್ರೆ ಅದಕ್ಕೆ ಅದರಲ್ಲಿ ನಾವು ತಗೊಳೋದು ಮಾತ್ರ ಓನ್ಲಿ ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಮಾತ್ರನೇ ತಗೊಂತೀವಿ. ಅದು ಗಾಸ್ಲಾ ಹೇಳೋದು ಓನ್ಲಿ ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಮಾತ್ರ ತಗೋಬೇಕು, ಅದು ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಇರೋಂತಹ ಚಾರ್ಜಸ್ ಮಾತ್ರನೇ ತಗೋಬೇಕು, ಬಿಟ್ರೆ ಅವು ಎಕ್ಸ್ಟರ್ನಲ್ ಚಾರ್ಜಸ್ಗೆ ಕನ್ಸಿಡರ್ ಮಾಡಬೇಡಿ ಅಂತ ಹೇಳ್ತಾನೆ. ಓಕೆ, ನಾಟ್ ಟು ಎನಿ ಎಕ್ಸ್ಟರ್ನಲ್ ಚಾರ್ಜಸ್. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ. ಓಕೆ, ಸೊ ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್ ಗೈಸ್. ಸೊ ಈಗ ಈ ಪಾಯಿಂಟ್ಸ್ ಇಂದ ನೀವು ಆರಾಮಾಗಿ ಈ ಕ್ವಶನ್ ಸಾಲ್ವ್ ಮಾಡಬಹುದು ಅಂತ ಅನ್ಸುತ್ತೆ. ಸೊ ಲೆಟ್ ಅಸ್ ಗೋ in detail. So Gauss law is true for any closed surface. Yes, this is right. And Gauss law is true for any open surface. No, Gauss law is not applicable for any open surfaces, and Gauss law is not applicable when charges are not symmetrically distributed over the closed surface. ಇದನ್ನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಗೈಸ್, ಇದು ನಾನು ಬರ್ದಿಲ್ಲ, ಇಲ್ಲಿ ಬರಿತೀನಿ. ಸಿಮೆಂಟ್ರಿಕ್ ಅಂಡ್ ನಾನ್ ಸಿಮೆಂಟ್ರಿಕ್ಗೆ ಡಿಪೆಂಡೆಂಟೇ ಇಲ್ಲ, ಏನಾದ್ರೂ ಇರಲಿ ಕ್ಲೋಸ್ ಸರ್ಫೇಸ್ ಇರಬೇಕಷ್ಟೇ. ಏನ್ ಈ ತರ ಅಂದೆ, ಸಿಮೆಂಟ್ರಿಕಲಿ ಡಿಸ್ಟ್ರಿಬ್ಯೂಟೆಡ್ ಅಂದ್ರೆ ಏನು? ಸಿಮೆಂಟ್ರಿಕಲ್ ಎಂದು ಏನಿಲ್ಲ, ಈಕ್ವಲ್ ಆಗಿ ರೇಷಿಯೋನಲ್ಲಿ ಡಿವೈಡೆಡ್ ಇರುತ್ತೆ ಚಾರ್ಜಸ್. ಒಳಗಡೆ ಏನ್ ಚಾರ್ಜಸ್ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತಲ್ಲ ಓವರ್ ದ ಕ್ಲೋಸ್ಡ್ ಸರ್ಫೇಸ್, ಈ ಕ್ಲೋಸ್ ಸರ್ಫೇಸ್ ಒಳಗಡೆ ಏನೇ ಚಾರ್ಜಸ್ ಇದಾವೆ ಅವು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ. ಅದು ಇಂಪಾರ್ಟೆಂಟ್. ಅವ್ರು ಹೇಳ್ತಿರೋದೇನು, ಸಿಮೆಂಟ್ರಿಕ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತದಕ್ಕೆ ಮಾತ್ರನೇ ಅಪ್ಲಿಕೇಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಿಮೆಂಟ್ರಿಕಲ್ಲಿ ಎಲ್ಲೆಲ್ಲಿ ಇರಲ್ಲ ಅಲ್ಲಿ ಗಾಸ್ ಲಾ ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ. ಆ ತರ ಏನಿಲ್ಲ. ಸಿಮೆಂಟ್ರಿಕ್ ಇಲ್ಲ ಅಂತಂದ್ರೂ ಸಹ ಕೆಲವೊಂದು ಕೇಸಸ್ ಅಲ್ಲಿ ಗಾಸ್ ಲಾ ಬರೀ ಜಸ್ಟ್ ಈ ತರ ಒಂದು 3 ಚಾರ್ಜಸ್ ಅಷ್ಟೇ ಇರುತ್ತೆ, ಇಲ್ಲಿ ಒಳಗಡೆ ಮತ್ತೆ ಒಂದು 2-3 ಚಾರ್ಜಸ್ ಇರುತ್ತೆ, ಇದಕ್ಕೂ ಅಪ್ಲಿಕೇಬಲ್ ಇದೆ. ಏನು ಒಂದು ಕಂಡೀಷನ್ ಏನಂದ್ರೆ ಕ್ಲೋಸ್ಡ್ ಸರ್ಫೇಸ್ ಇರಬೇಕಷ್ಟೇ, ಎನಿ ಕ್ಲೋಸ್ಡ್ ಸರ್ಫೇಸ್ ಇರಬೇಕು. ಅಂಥದ್ರಲ್ಲಿ ಸಿಮೆಂಟ್ರಿ ಆರ್ ನಾನ್ ಸಿಮೆಂಟ್ರಿ ಡಸಂಟ್ ಮ್ಯಾಟರ್. ಓಕೆ, ಡಸಂಟ್ ಮ್ಯಾಟರ್. ವಿ ಕ್ಯಾನ್ ಸೊ ಹಾಗಾಗಿ ಹೇಳ್ತಾರೆ ಸಿಮೆಂಟ್ ಇದು ನಾಟ್ ಅಪ್ಲಿಕೇಬಲ್ ಫಾರ್ ಇದಂತ ಏನು ಹೇಳಿದ್ರಲ್ಲ, ಇದು ದಿಸ್ ಇಸ್ ರಾಂಗ್. It is applicable even for non-symmetrical distribution, but over a closed surface ಇದೆ ಅಂದಾಯ್ತು applicable ಇರುತ್ತೆ. ಮತ್ತೆ Gauss law does not hold good for charge situated outside the surface area. Yes, ನಾವು ನೆಟ್ ಫ್ಲಕ್ಸ್ ಗಾಸಿಯನ್ ಸರ್ಫೇಸ್ ಅಲ್ಲಿ ಏನ್ ತಗೊಂತೀವಿ ಆರ್ ಗಾಸ್ ಲಾ ನಲ್ಲಿ ಏನ್ ತಗೊಂತೀವಿ ಅದು ಓನ್ಲಿ ಫಾರ್ ಇಂಟರ್ನಲ್ ಫ್ಲಕ್ಸಸ್ ತಗೊಂತೀವಿ, ಬಿಟ್ರೆ ಔಟ್ಸೈಡ್ ಫ್ಲಕ್ಸಸ್ಗೆ ತಗೊಳಲ್ಲ. ಸೊ ಹಾಗಾಗಿ ಇದು ರಾಂಗ್. ಅಂದ್ರೆ ಗೈಸ್ ಇಲ್ಲಿ ಇನ್ನೂ ಒಂದು ಕ್ಲಾರಿಟಿ ಕೊಡಬೇಕು ಅಂತಂದ್ರೆ, ಗಾಸ್ ಲಾ ಈ 4th ಸ್ಟೇಟ್ಮೆಂಟ್ ಸ್ವಲ್ಪ ಮಿಸ್ಕಾನ್ಸೆಪ್ಷನ್ ತಗೊಂಡ್ಬರುತ್ತೆ. ಯಾಕೆ ಅಂತಂದ್ರೆ ಗಾಸ್ ಲಾ ಡಸ್ ನಾಟ್ ಹೋಲ್ಡ್ ಗುಡ್ ಫಾರ್ ಎ ಚಾರ್ಜ್ ಸಿಚುಯೇಟೆಡ್ ಔಟ್ಸೈಡ್ ದ ಗಾಸಿಯನ್ ಸರ್ಫೇಸ್ ಅಂತಾರೆ. ಏನಂತಂದ್ರೆ ಇಲ್ಲಿ ಸಿಚುಯೇಷನ್ ಒಂದೇ ಒಂದು ನಿಮಿಷ. ಈಗ ನೋಡಿ, ನಾವು ಈ ತರ ಒಂದು ಸರ್ಕಲ್ ಒಂದು ಸ್ಪಿಯರ್ ಹಾಕೊಂಡು ಇನ್ ಕೇಸ್ ಚಾರ್ಜಸ್ ಔಟ್ಸೈಡ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, there is no charges inside, only charges outside ಇದೆ ಅಂತಂದ್ರೆ then the net electric flux according to Gauss law ಏನಾಗುತ್ತೆ, net electric flux according to Gauss law ಏನಾಗುತ್ತೆ ಗೈಸ್, Q enclosed ಬಂದ್ಬಿಟ್ಟು ಏನಂತಾನೆ, ಓನ್ಲಿ ಇಂಟರ್ನಲ್ ಮಾತ್ರನೇ ತಗೋಬೇಕು ಅಂತಾನೆ, ಓನ್ಲಿ ಇಂಟರ್ನಲ್ ಚಾರ್ಜಸ್ ಮಾತ್ರ ತಗೋಬೇಕಂತ. ಈಗ ಕ್ಯೂ ಎನ್ಕ್ಲೋಸ್ಡ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ಗೆ ತಗೋಬಾರ್ದು ಅಂತಂದಾಗ ಏನಾಗುತ್ತೆ, ಕ್ಯೂ ಎನ್ಕ್ಲೋಸ್ಡ್ ಅಲ್ಲಿ ಏನ್ ಚಾರ್ಜಸ್ ಇದಾವೆ, ಇದೇನಂತಾನೆ ಕ್ಯೂ ಎನ್ಕ್ಲೋಸ್ಡ್ ಅಂತ ಏನ್ ಮೀನಿಂಗ್, ಕ್ಯೂ ಎನ್ಕ್ಲೋಸ್ಡ್ ಅಂತಂದ್ರೆ ಚಾರ್ಜಸ್ ಓನ್ಲಿ ವಿತಿನ್ ದ ಸರ್ಕಲ್, ವಿತಿನ್ ದ ಸ್ಪಿಯರ್. ಸೊ ವಿತಿನ್ ದ ಸ್ಪಿಯರ್ ಏನಿದೆ ಇವಾಗ 0. ಸೊ ಹಂಗಾಗಿ ಏನಾಗ್ಬಿಡುತ್ತೆ, ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 0 ಆಗ್ಬಿಡುತ್ತೆ. ಸೊ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ, ಇಟ್ ವಿಲ್ ಬಿ 0. ಬಟ್ ಇದು ಹೋಲ್ಡ್ಸ್ ಗುಡ್ ಆಗುತ್ತಾ ನೋಡಿ, ನಿಮಗೆ ಚಾರ್ಜಸ್ ಹೊರಗಡೆ ಇದೆ ಅಂತ ಅಂದ್ರೆ ನೀವು ಇನ್ ಕೇಸ್ ಒಂದು ಗ್ರಾಫ್ ಹಾಕೋದಾದ್ರೆ ವೋಲ್ಟೇಜ್ ವರ್ಸಸ್ ಇದು ಗ್ರಾಫ್ ಹಾಕೋದಾದ್ರೆ ಅಂದ್ರೆ ಏನದು ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ರೆಸಿಸ್ಟೆನ್ಸ್ ಗ್ರಾಫ್ ಹಾಕೋದಾದ್ರೆ ನಿಮಗೆ ಈ ತರ ಇರುತ್ತೆ ಗೆಳೆಯರೆ. ಓಕೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟರ್ನಲ್ ಅಲ್ಲಿ 0 ಇರುತ್ತೆ, ಚಾರ್ಜಸ್ ಎನ್ಕ್ಲೋಸ್ಡ್ ಇನ್ಸೈಡ್ ಇರುತ್ತೆ, ಬಟ್ ಅಟ್ ದ ಸೆಂಟರ್ ಪಾಯಿಂಟ್ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರಲ್ಲ 0. ವೆನ್ ಇಟ್ ಗೋಸ್ ಟು ದ ಸರ್ಫೇಸ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಈವನ್ ಇನ್ಸೈಡ್ ಆರ್ ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ನಿಮಗೆ 0 ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಹಂಗಾಗಿ ಇದೇನಾಗುತ್ತೆ ನಿಮಗೆ ಸ್ವಲ್ಪ ವೈಲೇಟ್ ಮಾಡ್ದಂಗೆ ಆಗುತ್ತೆ. ಸೊ ದಟ್ಸ್ ವೈ ವಾಟ್ ವಿ ಟೇಕ್, ಆಲ್ವೇಸ್ ವಿ ಪ್ರಿಫರ್ ಓನ್ಲಿ ದ ಎನ್ಕ್ಲೋಸ್ಡ್ ಚಾರ್ಜಸ್ ಇನ್ಸೈಡ್. ಸೊ ದಟ್ಸ್ ವೈ ಈ ಪಾಯಿಂಟ್ನ ನಾವು ಸೊ ಚಾರ್ಜಸ್ ಸಿಚುಯೇಟೆಡ್ ಔಟ್ಸೈಡ್ ದ ಗಾಸಿಯನ್ ಸರ್ಫೇಸ್ಗೆ ನಾವು ತಗೊಳಲ್ಲ. ಓಕೆ, ಸೊ ದಟ್ಸ್ ವೈ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ದಟ್ಸ್ ಇಟ್ ಗೈಸ್. ಅಂಡ್ ಎನಿ ಅದರ್ ಕ್ವಶನ್ಸ್ ಇತ್ತಂತಂದ್ರೆ
ಪಿಂಗ್ ಮಾಡಿ and we'll take that in the next session. Thank you for watching our video and I wish you all the best. Good day. Take care.